ಸಿಟಿ ರವಿ ಅವರ ವಿರುದ್ಧ ಕೇಳಿಬಂದಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಡಿಸಿಎಂ ಮಾತನಾಡ್ತಿದ್ದಾರೆ. ಇವ್ರು ಮಾತಾಡೋದು ಮಾತು ಸರಿನೋ ಇಲ್ಲೋ ಅಂತ ಫಸ್ಟ್ ಹೇಳಿ. ಅದು ಬಿಟ್ಬಿಟ್ಟು ಪೊಲೀಸ್ ಅವ್ರು ನಮ್ಗೆ ತೊಂದರೆ ಕೊಟ್ಬಿಟ್ರು, ಅದು ಪೊಲೀಸ್ ಅವ್ರದ್ದೆಲ್ಲ ಆಮೇಲೆ ಮಾತಾಡೋಣ. ಅವ್ರು ಯಾರು ತಪ್ಪಿತ್ತು ಅಂದರೆ ಅವ್ರು ಕಾನೂನು ರೀತಿ ಏನು ಬೇಕಾದ್ರೆ ಕ್ರಮ ಕೈಗೊಳ್ಳಿ. ಇವರ ನಡತೆ ಇದು ಸರಿನಾ ಇಲ್ಲೋ ಅನ್ನೋದು ಫಸ್ಟು ಆ ಪಕ್ಷದವರು ಹೇಳಬೇಕು. ಅವ್ರ ಸಂಸ್ಕೃತಿ ಏನು ಅಂತ, ಅವ್ರು ಮಾತಾಡೋದೇನು, ಅವ್ರು ನಡ್ಕೊಳ್ತಾ ಇರೋದೇನು ಅಂತ ಫಸ್ಟ್ ಅದನ್ನು ಹೇಳಿ, ಆಮೇಲೆ ಮಿಕ್ಕಿದ ವಿಚಾರ ಮಾತಾಡೋಣ. ನೋಡಪ್ಪ, ಚಿಕ್ಕಮಗಳೂರು ಇಂಡಿಯಾಗೆ ಬಂದ್ ಮಾಡಲಿ, ಎರಡೇ ಇಂಡಿಯಾಗೆ ಬಂದ್ ಮಾಡಲಿ. ಏನು ದೊಡ್ಡ ಘನಕಾರ್ಯನಾ? ಸ್ವತಂತ್ರ ಹೋರಾಟಗಾರ ನೋಡು, ಏನು ದೊಡ್ಡ ಘನಕಾರ್ಯ ಮಾಡಿ ನಾನು ಏನು ಸೇನಾದಿ ಏನು ಧೀರಾದಿ ಧೀರ ಏನು ವಾಚಾಳಿ ನನ್ನ ಪ್ರಭುತ್ವ ಇಂಥ ಘನಕಾರ್ಯ ಮಾಡಿದ್ದೀನಿ ಅಂತ ಮಾಡ್ಕೊಳ್ಳಿ. ಬಂದು ಏನು ಯಾರು ಬೇಕಾದ್ರೂ ಬಂದ್ ಮಾಡ್ಕೊಳ್ಳಿ. ನಾನು ಇರಲೇ ಇಲ್ಲ ಕಣ್ರಿ ಅಲ್ಲಿ, ನಾನು ಇರಲೇ ಇಲ್ಲ. ನಾನು ಆ್ಯಕ್ಚುಲಿ ಬೆಳಗ್ಗೆಯಿಂದ ನನಗೆ 10 ಕ್ವಶನ್ಸ್ ಇತ್ತು. 10 ಕ್ವಶನ್ಸ್ ಕೌನ್ಸಿಲಲ್ಲೇ ಡ್ಯೂಟಿ ಇತ್ತು ನಂದು. ಅಲ್ಲಿದ್ದು ನಾನು ಈ ಅಸೆಂಬ್ಲಿಲಿ ಇಲ್ಲಿ ಏನೋ ಶುರು ಆಗಬೇಕು ಅಂದ್ಬಿಟ್ಟು ಇಲ್ಲಿಗೆ ನಾನು CM ಕರೆಸಿದ್ರು ಅಂತ ಇಲ್ಲಿಗೆ ಓಡ್ ಬಂದೆ. ಆ ಓಡ್ ಬರೋ ಟೈಮ್ಗೆ ಅಲ್ಲಿ ಅಷ್ಟೊತ್ತಿಗೆ ನನಗೆ ಈ ಘಟನೆ ಅಲ್ಲಿ ನಡೆದಿದೆ. ಆಮೇಲೆ ತಿರ್ಗಾ ಅಲ್ಲಿಗೆ ಹೋದೆ. ನನ್ನ ಕೌನ್ಸಿಲ್ದೇ ನನ್ನ ಡ್ಯೂಟಿ ಇತ್ತು. ಜೀವ ಬೆದರಿಕೆಯಾಗಿ ಇನ್ವೆಸ್ಟಿಗೇಷನ್ ಮಾಡಲಿ, ಯಾವ ಜೀವ ಬೆದರಿಕೆ ಆಗಿದ್ದು ಎಲ್ಲ ವಿಡಿಯೋಗಳೆಲ್ಲ ಇತ್ತಲ್ಲ ಅಲ್ಲಿ, ಯಾವ ಜೀವಕ್ಕೆ ಬೆದರಿಕೆ ಹಾಕ್ಬಿಟ್ಟಿದ್ದಾನೆ. ಜೀವ ಬೆದರಿಕೆ ಆಗಿದ್ರೆ ಕ್ರಮ ಕೈಗೊಳ್ಳಿ. ನಾನೇನು ದೊಡ್ಡವನಲ್ಲ. ಇಫ್ ಐ ಹ್ಯಾವ್ ಡನ್ ಕ್ರೈಮ್, ಲೆಟ್ ದಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಈಗ ಸುಮ್ಮನೆ ಎಲ್ಲ ಟಿವಿಗಳಲ್ಲೂ ತೋರಿಸಿದ್ದೀರಿ, ಎಲ್ಲ ಟಿವಿಯವರೆಲ್ಲ ಹಿಡಿದಿದ್ದೀರಿ. ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ಗಿಸ್ಟ್ ಅಂತ ಫಸ್ಟ್ ಕರೆದಿದ್ದು, ಡ್ರಗ್ ಕರೆದಿದ್ದು ಅದನ್ನು ಕೂಡ ಇವತ್ತು ನಾನು ನ್ಯಾಷನಲ್ ಚಾನಲ್ಸಲ್ಲಿ ನಾನು ನೋಡಿದ್ದೀನಿ. ಈಗ ಬರಬೇಕಾದ್ರೆ ನ್ಯಾಷನಲ್ ಚಾನಲ್ಸಲ್ಲಿ ನೋಡಿದ್ದೀನಿ. ಯಾರಿಗೆ ಏನದು ಎಷ್ಟು ಹೊತ್ತು ಸುಳ್ಳು ಹೇಳೋಕ್ಕಾಗ್ತದೆ? ಏನು ಸುಳ್ಳಿಗೂ ಒಂದು ಲಿಮಿಟ್. ಒಪ್ಕೊಳ್ಳಿ, ನಾನು ಮಾಡಿದ ತಪ್ಪು ಅಂತ ಬೇಕಾದ್ರೆ ಹೇಳಲಿ, ನೋ ಪ್ರಾಬ್ಲಮ್. ನಾನು ಸುಳ್ಳು ಹೇಳಲೇ ಇಲ್ಲ ಅಂತಂದರೆ ಒಂದು ಸುಳ್ಳನ್ನ ಮುಚ್ಚಬೇಕಾದ್ರೆ 100 ಸುಳ್ಳು ಹೇಳಬೇಕಂತೆ. ಅದಕ್ಕೆ ಮತ್ತೊಂದು ಹೆಸರು ಹಂಗಾರೆ ನೀವು ಟಿವಿಯವರೆಲ್ಲ ತೋರಿಸ್ತಾ ಇರೋದು ಸುಳ್ಳ? ನೀವೇನು ಟಿವಿಯವರೆಲ್ಲ ತೋರಿಸ್ತಾ ನನಗಾತಲ್ಲಪ್ಪ. ನೀವು ಟಿವಿಯವರು ನಾನೇನಾರು ಹೇಳಲಿ, ನೀವೇನಾರು ಹೇಳಲಿ, ಜನ ಯಾರು ಬೇಕಾದ್ರೂ ಲೀಡ್ರ್ಗಳು ಏನು ಬೇಕಾದ್ರೂ ಮಾತಾಡಲಿ. ಹಂಗಾರೆ ನೀವು ಟಿವಿಲಿ ಏನು ತೋರಿಸ್ತಾ ಇದ್ದೀರಿ ಅದು ನಿಮ್ಮ ಸುಳ್ಳ? ತಿರ್ಚಿದ್ದೀರಾ ನೀವು? ಸಭಾಪತಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದರೆ ಕೇಸ್ ಹಾಕ್ಲಿ ನಿಮ್ಮ ಮೇಲೆಲ್ಲ. ಮತ್ತೆ ನೀವು ಯಾಕೆ ತೋರಿಸ್ತಾ ಇದ್ದೀರಿ ಅದನ್ನು? ಎಸ್, ಇದು DK ಶಿವಕುಮಾರ್ ಅವರ ಮಾತು. ಸ್ತ್ರೀ ಕುಲಕ್ಕೆ ಮಾಡಿದಂತಹ ಅಪಮಾನ ಸಿಟಿ ರವಿ ಅವರ ಹೇಳಿಕೆ. ಚಿಕ್ಕಮಗಳೂರು ಬಂದ್ ಮಾಡೋದಕ್ಕೆ ಹೊರಟಿದಾರಲ್ಲ, ಯಾವ ಸಾಧನೆಗಾಗಿ, ಯಾವ ಘನಕಾರ್ಯ ಮಾಡಿದ್ದಾರೆ ಹಾಗಿದ್ರೆ ಅವರು ಅಂತ ಕಿಡಿಕಾರದ್ರು ಸಿಟಿ ರವಿ ವಿರುದ್ಧ. ಮತ್ತೊಂದೆಡೆ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇರುವಂತಹ ಸಿಟಿ ರವಿ ಅವರನ್ನ ಈಗ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಕಿಡಿಕಾರ್ತಾ ಇದ್ದಾರೆ ಸಿಟಿ ರವಿ ವಿರುದ್ಧ. ಮತ್ತೊಂದೆಡೆ ಬೇಲ್ ಸಿಗುತ್ತೋ ಇಲ್ವೋ ಎನ್ನುವ ಆತಂಕದಲ್ಲಿದ್ದಾರೆ ಸಿಟಿ ರವಿ. ಅವರ ಬಾಡಿ ಲ್ಯಾಂಗ್ವೇಜ್ ನಾವು ಬೆಳಗ್ಗೆ ಕೂಡ ಗಮನಿಸಿದ್ವಿ. ಭಾರಿ ಆತಂಕದಲ್ಲಿದ್ರು, ಜೊತೆಗೆ ಕಣ್ಣೀರು ಹಾಕಿದ್ರು ನ್ಯಾಯಾಧೀಶರ ಎದುರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಭಯ ಆಗ್ಬಿಟ್ಟಿತ್ತು ನನಗೆ ಅಂತ ಸಿಟಿ ರವಿ ಹೇಳ್ಕೊಂಡಿದ್ರು. ಯಾಕಂದ್ರೆ ಅವರನ್ನ ಅರೆಸ್ಟ್ ಮಾಡಿದ ಮೇಲೆ ಒಂದಾದ್ಮೇಲೆ ಒಂದು ಸ್ಟೇಷನ್ ವ್ಯಾಪ್ತಿಯಲ್ಲಿ 16 ಕಡೆ ಸುತ್ತಾಡಿಸಿದ್ದಾರೆ. ಕಬ್ಬಿನ ಗದ್ದೆಯಲ್ಲೆಲ್ಲ ಕರ್ಕೊಂಡು ಹೋದ್ರು ಅನ್ನುವಂಥ ಹೇಳಿಕೆಯನ್ನ ಖುದ್ದು ಸಿಟಿ ರವಿ ಅವರು ಹೇಳಿದ್ರು. ಆತಂಕಕ್ಕೊಳಗಾಗಿದ್ದಾರೆ. ನಾನ್ ತಪ್ಪು ಮಾಡಿದ್ರೆ ಕ್ರಮ ಆಗ್ಲಿ, ನಾನೇನು ಕಾನೂನಿಗಿಂತ ದೊಡ್ಡವನಲ್ಲ, ತಪ್ಪು ಮಾಡಿದ್ರೆ ಅದಕ್ಕೆ ಕ್ರಮ ಆಗ್ಲಿ. ನೀವು ಟಿವಿಯವರು ತೋರಿಸಿದ್ದು ಸುಳ್ಳ? ಮಂಡ್ಯದಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವಾಗ ಮಾತನಾಡ್ತಾ ಇದ್ರು, ನಾವು ಗಮನಿಸ್ತಾ ಇದ್ವಿ. ಅವ್ರೇನ್ ಹೇಳಿದ್ರು ನೋಡೋಣ. ನೋಡಪ್ಪ, ನಾನು ಏನು ಹೇಳಿ, ಕನ್ನಡ ಸದನದ ಜೊತೆಗೆ ಹೆಣ್ಣು ಕುಲಕ್ಕೆ ಒಂದು ದೊಡ್ಡ ಅವಮಾನ. ಇದು ಹೊಸೇನಲ್ಲ ಅವ್ರದ್ದು, ಇದೇನು ಅಬಿಚುವಲ್.
ಹಿಂದೆನೂ ಕೂಡ ಎಲ್ಲರ ಬಗ್ಗೆನೂ ಈ ರೀತಿ ಕೀಳುವಾಗೆ ನಮ್ಮ ಕೆಲವು ಚಿತ್ರನಟರ ಬಗ್ಗೆ ಶಾಸಕ ಸದನದ ಜೊತೆಗೆ ಹೆಣ್ಣು ಕುಲಕ್ಕೆ ಒಂದು ದೊಡ್ಡ ಅವಮಾನ. ಇದು ಹೊಸೇನಲ್ಲ ಅವ್ರದ್ದು, ಇದೇನು ಅಬಿಚುವಲ್. ಹಿಂದೆನೂ ಕೂಡ ಎಲ್ಲರ ಬಗ್ಗೆನೂ ಈ ರೀತಿ ಕೀಳುವಾಗೆ ನಮ್ಮ ಕೆಲವು ಚಿತ್ರನಟರ ಬಗ್ಗೆ ಶಾಸಕರುಗಳ ಬಗ್ಗೆ ಬೇರೆ ಬೇರೆ ಸಿದ್ದರಾಮಯ್ಯನವ್ರ ಬಗ್ಗೆ ಸಿದ್ದರಾಮುಲ್ಲಾ ಖಾನ್ ಅಂತ ಅಂಬೇಡ್ಕರ್ ಬಗ್ಗೆ ಎಲ್ಲರ ಬಗ್ಗೆನೂ ಈ ರೀತಿ ಅಬಿಚುವಲ್ ಅಫೆಂಡರ್ ಅವರು. ಸೊ ಇದನ್ನು ಏನು ಹೇಳೋಣ, ನನಗೇನಪ್ಪ ಅಂದರೆ ಬಿ ಜೆ ಪಿಯವರು ಯಾಕೆ ಇದು ಸರಿನೋ ಇಲ್ಲೋ ಅಂತ ಫಸ್ಟ್ ಉತ್ತರ ಕೊಡಲಿ. ಬಿ ಜೆ ಪಿ ಲೀಡ್ರು, ಎಲ್ಲ ಲೀಡ್ರುಗಳು, ಶಾಸಕರು, ಇರೆಸ್ಪೆಕ್ಟಿವ್ ಆಫ್ ಜೆಂಡರ್, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಎಲ್ಲ ಲೀಡರ್ಸು ಯಾರಿದ್ದಾರೆ ಅವರು ಇವ್ರು ಮಾತಾಡೋದು ಮಾತು ಸರಿನೋ ಇಲ್ಲೋ ಅಂತ ಫಸ್ಟು ಹೇಳಲಿ. ಅದು ಬಿಟ್ಬಿಟ್ಟು ಪೊಲೀಸವ್ರು ನಮ್ಗೆ ತೊಂದರೆ ಕೊಟ್ಬಿಟ್ರು, ಅದು ಪೊಲೀಸವ್ರದ್ದೆಲ್ಲ ಆಮೇಲೆ ಮಾತಾಡೋಣ. ಅವ್ರು ಯಾರು ತಪ್ಪಿತ್ತು ಅಂದರೆ ಅವ್ರು ಕಾನೂನು ರೀತಿ ಏನು ಬೇಕಾದ್ರೆ ಕ್ರಮ ಕೈಗೊಳ್ಳಿ. ಇವರ ನಡತೆ ಇದು ಸರಿನಾ ಇಲ್ಲೋ ಅನ್ನೋದು ಫಸ್ಟು ಆ ಪಕ್ಷದವರು ಹೇಳಬೇಕು. ಅವ್ರ ಸಂಸ್ಕೃತಿ ಏನು ಅಂತ, ಅವ್ರು ಮಾತಾಡೋದೇನು, ಅವ್ರು ನಡ್ಕೊಳ್ತಾ ಇರೋದೇನು ಅಂತ ಫಸ್ಟ್ ಅದನ್ನು ಹೇಳಿ, ಆಮೇಲೆ ಮಿಕ್ಕಿದ ವಿಚಾರ ಮಾತಾಡೋಣ. ನೋಡಪ್ಪ, ಚಿಕ್ಕಮಗಳೂರಲ್ಲಿ ಇಂಡಿಯಾಗೆ ಬಂದ್ ಮಾಡಲಿ, ಇಂಡಿಯಾಗೆ ಬಂದ್ ಮಾಡಲಿ. ಏನು ದೊಡ್ಡ ಘನಕಾರ್ಯನಾ? ಸ್ವತಂತ್ರ ಹೋರಾಟಗಾರ ನೋಡು. ಏನು ದೊಡ್ಡ ಘನಕಾರ್ಯ ಮಾಡಿ ನಾನು ಏನು ಸೇನಾದಿ ಏನು ಧೀರಾದಿ ಧೀರ ಏನು ವಾಚಾಳಿ ನನ್ನ ಪ್ರಭುತ್ವ ಇಂಥ ಘನಕಾರ್ಯ ಮಾಡಿದ್ದೀನಿ ಅಂತ ಮಾಡ್ಕೊಳ್ಳಿ. ಬಂದು ಏನು ಯಾರು ಬೇಕಾದ್ರೂ ಬಂದ್ ಮಾಡ್ಕೊಳ್ಳಿ. ನಾನು ಇರಲೇ ಇಲ್ಲ ಕಣ್ರಿ ಅಲ್ಲಿ, ನಾನು ಇರಲೇ ಇಲ್ಲ. ನಾನು ಆ್ಯಕ್ಚುಲಿ ಬೆಳಗ್ಗೆಯಿಂದ ನನಗೆ 10 ಕ್ವಶನ್ಸ್ ಇತ್ತು. 10 ಕ್ವಶನ್ಸ್ ಕೌನ್ಸಿಲಲ್ಲೇ ಡ್ಯೂಟಿ ಇತ್ತು ನಂದು. ಅಲ್ಲಿದ್ದು ನಾನು ಈ ಅಸೆಂಬ್ಲಿಲಿ ಇಲ್ಲಿ ಏನೋ ಶುರು ಆಗಬೇಕು ಅಂದ್ಬಿಟ್ಟು ಇಲ್ಲಿಗೆ ನಾನು CM ಕರೆಸಿದ್ರು ಅಂತ ಇಲ್ಲಿಗೆ ಓಡಿ ಬಂದೆ. ಆ ಓಡಿ ಬರೋ ಟೈಮ್ಗೆ ಅಲ್ಲಿ ಅಷ್ಟೊತ್ತಿಗೆ ನನಗೆ ಈ ಘಟನೆ ಅಲ್ಲಿ ನಡೆದಿದೆ. ಆಮೇಲೆ ತಿರ್ಗಾ ಅಲ್ಲಿಗೆ ಹೋದೆ. ನನ್ನ ಕೌನ್ಸಿಲ್ದೇ ನನ್ನ ಡ್ಯೂಟಿ ಇತ್ತು. ಜೀವ ಬೆದರಿಕೆಯಾಗಿ ಇನ್ವೆಸ್ಟಿಗೇಷನ್ ಮಾಡಲಿ, ಯಾವ ಜೀವ ಬೆದರಿಕೆ ಆಗಿದ್ದು ಎಲ್ಲ ವಿಡಿಯೋಗಳೆಲ್ಲ ಇತ್ತಲ್ಲ ಅಲ್ಲಿ, ಯಾವ ಜೀವಕ್ಕೆ ಬೆದರಿಕೆ ಹಾಕ್ಬಿಟ್ಟಿದ್ದಾನೆ, ಜೀವ ಬೆದರಿಕೆ ಆಗಿದ್ರೆ ಕ್ರಮ ಕೈಗೊಳ್ಳಿ. ನಾನೇನು ದೊಡ್ಡವನಲ್ಲ. ಇಫ್ ಐ ಹ್ಯಾವ್ ಡನ್ ಕ್ರೈಮ್